ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ದಿನಾಂಕ 27 ಜುಲೈ 2024 ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಕೃಷಿ ವಿಶ್ವವಿದ್ಯಾನಿಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಇಲ್ಲಿ ಹೊಸ ಯೋಜನೆಯೊಂದು ಅನುಷ್ಠಾನಕ್ಕೆ ಬಂದಿದೆ ಸ್ನೇಹಿತರೆ. ವಿಷಯ ಏನಪ್ಪ ಅಂತಂದರೆ, ಪ್ರತಿ ತಿಂಗಳ ಕಡೆಯ ಶನಿವಾರ ಕೃಷಿ ಸಂತೆ ಎಂಬ ಒಂದು ವಿನೂತನ ಕಾರ್ಯಕ್ರಮವನ್ನು ಕೃಷಿ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಅವರ ನೇತೃತ್ವದಲ್ಲಿ ಅಥವಾ ಪರಿಕಲ್ಪನೆಯಲ್ಲಿ ಆರಂಭ ಮಾಡಲಾಗಿದೆ ಸ್ನೇಹಿತರೆ. ಇವತ್ತು ಆ ಕೃಷಿ ಸಂತೆಗೆ ಜನಪದ ಸಿರಿ ಸುತ್ತಾಡಲಿಕ್ಕೆ ಹೋಗಿ ಅಲ್ಲಿಯ ಗ್ರಾಮೀಣ ಒಂದು ವಾತಾವರಣವನ್ನು ಕಂಡು ನಮಗಂತೂ ಬಹಳ ಸಂತೋಷ ಆಯಿತು ಸ್ನೇಹಿತರೆ. ಅದೇ ರೀತಿ ವಿಶೇಷ ಎಂಬಂತೆ ಮಾನ್ಯ ಉಪಕುಲಪತಿಗಳು ಜನಪದ ಸಿರಿಯೊಟ್ಟಿಗೆ ಮಾತಿಗೆ ಸಿಕ್ಕಿದ್ರು ಸ್ನೇಹಿತರೆ. ಅವರಲ್ಲಿ ಈ ಒಂದು ಕೃಷಿ ಸಂತೆಯ ಪರಿಕಲ್ಪನೆಗಳ ಬಗ್ಗೆ, ಇದರ ಆರಂಭದ ಬಗ್ಗೆ, ಅದರ ರೂಪುರೇಷೆಗಳ ಬಗ್ಗೆ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಹಾಗಾದರೆ ಬನ್ನಿ ನೋಡೋಣ ಕೃಷಿ ಸಂತೆಯ ಒಂದು ವಿಹಂಗಮ ಪಕ್ಷಿ ನೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಕೃಷಿ ವಿಶ್ವವಿದ್ಯಾನಿಲಯ GKVK ವತಿಯಿಂದ ಈ ದಿನ ಕೃಷಿ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಕಳೆದ ತಿಂಗಳು ಸಹ ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಕಳೆದ ಬಾರಿ ನಮ್ಮಲ್ಲಿ ಸುಮಾರು 15,000 ಜನ ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಸುಮಾರು 10 ಲಕ್ಷ ರೂಪಾಯಿಗಳ ವಹಿವಾಟನ್ನು ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಜನಗಳ ಪ್ರತಿಕ್ರಿಯೆಯನ್ನು ನೋಡಿ ಇದರ ಉಪಯುಕ್ತತೆಯನ್ನು ಗಮನಿಸಿದಂಥ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳು ಆಯೋಜಿಸೋದಕ್ಕೆ ಒತ್ತಾಯಿಸಿದರು. ಅದೇ ರೀತಿ ಸನ್ಮಾನ್ಯ ಕೃಷಿ ಸಚಿವರು ಸಹ ಪ್ರತಿ ತಿಂಗಳು ಈ ಕಾರ್ಯಕ್ರಮವನ್ನು GKVKನಲ್ಲಿ ಆಯೋಜಿಸಿ ಅಂತ ನಿರ್ದೇಶನ ನೀಡಿದರು. ಆ ನಿಟ್ಟಿನಲ್ಲಿ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ 4ನೇ ಶನಿವಾರ 2ನೇ ಬಾರಿಗೆ ಈ ಕೃಷಿ ಸಂತೆ ಕಾರ್ಯಕ್ರಮವನ್ನು ಆಚರಿಸ್ತಾ ಇದೆ. ಇವತ್ತಿನ ದಿನ ಸಹ ಸಾರ್ವಜನಿಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಕಂಡುಬಂದಿದ್ದು, ಬೆಳಿಗ್ಗೆ 6:30 ಗಂಟೆಗೆ ಪ್ರಾರಂಭವಾದಂಥ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭೇಟಿ ನೀಡಿ ಕೃಷಿ ವಿಶ್ವವಿದ್ಯಾನಿಲಯ ನಡೆಸ್ತಾ ಇರುವಂಥ ಕಾರ್ಯಕ್ರಮಗಳು ಮತ್ತು ಅದರ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಆ ಮಾಹಿತಿಯ ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯವೇ ತಯಾರು ಮಾಡಿ ಮಾರಾಟಕ್ಕೆ ಇಟ್ಟಿರುವಂಥ ಗುಣಮಟ್ಟದ ವಸ್ತುಗಳನ್ನು ಮತ್ತು ಪದಾರ್ಥಗಳನ್ನು ಕೊಂಡುಕೊಂಡು ಮನೆಗಳಲ್ಲಿ ಅದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇಲ್ಲಿ ನಮ್ಮಲ್ಲಿ ಬೇಕಾದಂಥ ಸಸಿಗಳು, ಗಿಡಗಳು ಮತ್ತು ಕಿಚನ್ ಗಾರ್ಡನ್ಗೆ ಬೇಕಾದಂಥ ಎಲ್ಲ ರೀತಿಯ ಬೀಜಗಳು ಮತ್ತು ಜೈವಿಕ ಗೊಬ್ಬರಗಳು ಮತ್ತು ಎರೆಹುಳು ಗೊಬ್ಬರ, ಈ ರೀತಿಯಾದಂಥ ಹಲವಾರು ಪದಾರ್ಥಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಪದಾರ್ಥಗಳು ದೊರೀತಾ ಇದೆ. ಅದನ್ನು ಸಾರ್ವಜನಿಕರು ಪಡೆದು ಅದನ್ನು ತೆಗೆದುಕೊಂಡು ಹೋಗುವಂಥ ಒಂದು ಈ ನೋಟವನ್ನು ನೀವು ಇಲ್ಲಿ ನೋಡ್ಬೋದು. ಇದರ ಉಪಯುಕ್ತತೆ ಇನ್ನು ಮುಂದೆ ಹೆಚ್ಚು ಮಾಡಬೇಕು ಅನ್ನುವಂಥ ಆಲೋಚನೆ ಸಹ ನಮ್ಮಲ್ಲಿದೆ. ಈ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲೂ ಸಹ ನಡೆಸ್ಕೊಂಡು ಹೋಗುವ ಬಗ್ಗೆ ಚರ್ಚೆ ನಡೀತಾ ಇದೆ.
ಶೆಡ್ ಇರುತ್ತಲ್ಲ ಅದರಲ್ಲಿ ಕೂತ್ಕೊಂಡು ಹೆಂಗೆ ನಾನು ಹೇಳ್ತೀನಿ 2 ಗಂಟೆ ಅಲ್ಲಿ ಹಚ್ಕೊಂಡು ಹೋಗಿ ಸರ್ ಓಕೆ ಏನಪ್ಪ ಅದು ಏನಪ್ಪ ಅದು ಸರ್ ಹುಳಿ ಇದು 110 5 kg ಪೌಡರ್ ಆಗುತ್ತೆ ಮುನ್ನೂರು ಮೇಡಮ್ ಅದಕ್ಕೆ 50 ಅವರು ಅದಾವ ಬಂದಾವ ಆ ಕಡೆ ಮಾಡ್ತಾ ಇದ್ದಾರೆ ನಾವೆಲ್ಲ ಕೊಡಕ್ಕೆ ಜಲ್ದಿ ಒಂದು ಹೊಸ ಪರಿಕಲ್ಪನೆ, ಯಾಕಂದರೆ ಕೃಷಿ ಮೇಳ ಮುಂಚೆ ನಡೀತಾ ಇತ್ತು, ಕೃಷಿ ಸಂತೆಯ ಪರಿಕಲ್ಪನೆ ಹೇಗೆ? ಈ ಕೃಷಿ ಮೇಳ ವರ್ಷಕ್ಕೆ ಒಮ್ಮೆ ನಡೆಯುವಂಥದ್ದು. ಅಲ್ಲಿ ಏನಾಗುತ್ತೆ ಅಂದರೆ ಕೃಷಿ ಮೇಳದಲ್ಲಿ ಸುಮಾರು ಒಂದು ಕಳೆದ ಬಾರಿ 17 ಲಕ್ಷ ಜನ ಬಂದಿದ್ದರು. ಭಾಳ ನಿಧಾನಕ್ಕೆ ಅವರಿಗೆ ತಾಳ್ಮೆಯಿಂದ ಆ ವಸ್ತುಗಳನ್ನು ವೀಕ್ಷಣೆ ಮಾಡಿ ಅದನ್ನು ಕೊಂಡ್ಕೊಳ್ಳುವಂಥ ಕಾರ್ಯಕ್ರಮ ಅಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಇದ್ರ ಜೊತೆಗೆ ಈಗೆಲ್ಲ ನಿಮಗೆ ಗೊತ್ತಿದೆ, ವಿಶ್ವವಿದ್ಯಾನಿಲಯ ಒಂದು ಸರ್ಕಾರಿ ಸಂಸ್ಥೆ. ಈ ವಿಶ್ವವಿದ್ಯಾನಿಲಯದಲ್ಲಿ ಯಾವ ರೀತಿ ಚಟುವಟಿಕೆಗಳು ನಡೀತಾ ಇದೆ, ಇವರಿಂದ ನಮಗೇನು ಉಪಯೋಗ ಅನ್ನೋವಂಥ ಅನುಮಾನ ಸಾರ್ವಜನಿಕರಲ್ಲಿ ಮೂಡೋದು ಸಹಜ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ, ಈ ರೀತಿಯಾದಂಥ ಸಣ್ಣ ಪ್ರಮಾಣದ ಈ ಕಾರ್ಯಕ್ರಮ ಮಾಡೋದರಿಂದ ಸಾರ್ವಜನಿಕರು ನಮ್ಮ ಜೊತೆ ನಿಕಟವಾದಂಥ ಸಂಪರ್ಕವನ್ನು ಏರ್ಪಡಿಸ್ಕೊಂಡು ನಮ್ಮಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ವಿಶ್ವವಿದ್ಯಾನಿಲಯ ನಡೆಸ್ತಾ ಕಾರ್ಯಕ್ರಮಗಳನ್ನು ಗುರುತಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ನಾವು ಸಾರ್ವಜನಿಕರಿಗೆ ಅಕೌಂಟಬಲ್ ಆಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಈ ಕೃಷಿ ಸಂತೆ ಅಂತ ಒಂದು ಕಾರ್ಯಕ್ರಮ, ಈ ಸಂತೆಯಲ್ಲಿ ಬರೀ ಕೃಷಿ ವಿಶ್ವವಿದ್ಯಾನಿಲಯನೇ ತಯಾರು ಮಾಡಿರುವಂಥ ಪದಾರ್ಥಗಳು, ಸಸಿಗಳನ್ನು ನಾವು ಮಾರಾಟ ಮಾಡ್ತಾಯಿದ್ದೀವಿ. ಈ ಉದ್ದೇಶ ಮುಖ್ಯವಾದ್ದೇನೆಂದರೆ ನಾವು ಸಾರ್ವಜನಿಕರ ಡೊಮೈನ್ಗೆ ಹೋಗಬೇಕು, ಸಾರ್ವಜನಿಕರಿಗೆ ನಮ್ಮ ಕಾರ್ಯಗಳನ್ನು ವಿವರಿಸಬೇಕು, ನಮ್ಮ ಉಪಯುಕ್ತತೆಯನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿರುವಂಥದ್ದು. ಶಾಶ್ವತ ಕಾರ್ಯಕ್ರಮ ಇದು. ಅದ್ರ ಬಗ್ಗೆ ಈಗ ಯೋಚನೆ ನಡೀತಾ ಇದೆ. ಪ್ರತಿ 4ನೇ ಶನಿವಾರ ಈ ಕಾರ್ಯಕ್ರಮವನ್ನು ಮಾಡಬೇಕು ಪ್ರತಿ ತಿಂಗಳು ಅಂತ ಆಲೋಚನೆ ಇದೆ. ಬಟ್ ಕೃಷಿ ಮೇಳ ಬಂದಂಥ ಸಂದರ್ಭದಲ್ಲಿ ಆಗಲ್ಲ, ಯಾಕೆಂದರೆ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡೋದ್ರಿಂದ ನಮಗೆ 2 ತಿಂಗಳುಗಳ ತಯಾರಿ ನಡೆಯುತ್ತೆ. ಆ ರೀತಿ ಅದ್ರ ಬಗ್ಗೆ ಪ್ರತಿ ತಿಂಗಳು ಇದ್ರ ಬಗ್ಗೆ ಪಬ್ಲಿಸಿಟಿ ಕೊಡ್ತೀವಿ, ಪ್ರಕಟಣೆಗಳನ್ನು ನೀಡ್ತೀವಿ. ಮಾಡೋವಂಥ ತಿಂಗಳಲ್ಲಿ ಅದನ್ನು ಸಾರ್ವಜನಿಕರಿಗೆ ತಲುಪಿಸ್ತೀವಿ. ಕಳೆದ ಸಂತೆಯಲ್ಲಿ ಎಷ್ಟು ಜನ ಸೇರಿದರು ಸರ್? ಕಳೆದ ಸಂತೆಯಲ್ಲಿ ಸುಮಾರು 15,000 ಜನ ಭೇಟಿ ನೀಡಿದರು. ಮತ್ತು 10 ಲಕ್ಷ ರೂಪಾಯಿಗಳ ವಹಿವಾಟಾಗಿತ್ತು. ಬರೀ ಬೆಳಿಗ್ಗೆ 6:30ಯಿಂದ ಮಧ್ಯಾಹ್ನ 12:30 ಒಳಗೆ, ಅರ್ಧ ದಿನಕ್ಕೆ ಅಷ್ಟಾಗಿತ್ತು. ಇವತ್ತು ಸಂಜೆ 3 ಗಂಟೆವರೆಗೂ ಇರೋದರಿಂದ ಜನ ನಿಧಾನಕ್ಕೆ ಬರ್ತಾ ಇದ್ದಾರೆ. ಇದು ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪ್ರವೇಶ ಉಚಿತ. ಯಾವುದೇ ಸಂದರ್ಭದಲ್ಲೂ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲಿ ಎಲ್ಲರಿಗೂ ಪ್ರವೇಶ ಉಚಿತ, ಇನ್ಕ್ಲೂಡಿಂಗ್ ಕೃಷಿ ಮೇಳ. ಬಾಳೆ ಬಾಗಿದವೋ
ನೋಡಿದ್ರಲ್ಲ ಸ್ನೇಹಿತರೆ, ಸುಶಿಕ್ಷಿತ ವ್ಯಕ್ತಿಗಳ ಕೈಗೆ ಅಧಿಕಾರ ಇದ್ದರೆ ಅಥವಾ ಉತ್ತಮ ಸಾಮಾಜಿಕ ಪರಿಕಲ್ಪನೆಗಳನ್ನು, ಉತ್ತಮ ಸಾಮಾಜಿಕ ಆಲೋಚನೆಗಳನ್ನು ಉಳ್ಳಂತಹ ಅಧಿಕಾರಿಗಳ ಕೈಗೆ, ವ್ಯಕ್ತಿಗಳ ಕೈಗೆ ಅಧಿಕಾರ ಸಿಕ್ಕಿದ್ರೆ ಏನೆಲ್ಲ ಸಾಮಾಜಿಕ ಬದಲಾವಣೆಗಳು ನಮ್ಮ ನಡುವೆ ಕಾಣ್ತವೆ ಅನ್ನೋದಕ್ಕೆ ಈ ಕೃಷಿ ಸಂತೆ ಒಂದು ಅತ್ಯಂತ ಜ್ವಲಂತ ನಿದರ್ಶನ ಸ್ನೇಹಿತರೆ. ಸಂತೆಗಳು ಅಂದರೆ ಗ್ರಾಮೀಣ ಒಂದು ಪರಿಕಲ್ಪನೆ ಎಲ್ಲೋ ಒಂದು ಕಡೆ ನಾಶವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇದ್ದುಕೊಂಡು ಮೈಮರಿತಕ್ಕಂಥ ಅನೇಕ ಅಧಿಕಾರಿಗಳ ನಡುವೆ ಗ್ರಾಮೀಣ ಜನಗಳ ಬದುಕಿಗೆ ಏನಾದರೂ ಒಂದು ನೆರವಾಗಬೇಕು, ಅವ್ರಿಗೇನಾದರೂ ಒಂದು ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಹೇಳಿ ಗ್ರಾಮೀಣ ಉತ್ಪನ್ನಗಳ ವಿನಿಮಯ ಅಥವಾ ಮಾರಾಟಕ್ಕೆ ವಿಶ್ವವಿದ್ಯಾನಿಲಯದ ಒಂದು ಪರಿಸರವನ್ನೇ ಒಂದು ಕೃಷಿ ಸಂತೆ ಮಾಡಲಿಕ್ಕೆ ಒದಗಿಸಿರ್ತಕ್ಕಂಥ ಮಾನ್ಯ ಉಪಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರ ಈ ಒಂದು ಗ್ರಾಮೀಣ ಪರ ಉತ್ತಮ ಮನಸ್ಸಿಗೆ ಹೊಂದಿಸುತ್ತಾ, ವಿಚಿತ್ರ ಏನು ಅಂತಂದರೆ ನನ್ನ ಜನಪದ ಸಿರಿ ಚಾನಲ್ನ ಚಂದಾದಾರರೊಬ್ಬರು ಕೃಷಿ ಸಂತೆಯಲ್ಲಿ ಸಿಕ್ಕಿ ನನಗೆ ಲೇವಡಿ ಮಾಡ್ತಿದ್ರು. ಅದೆಲ್ಲ ಸರಿ ಕಾಂತರಾಜು, ನೀನು ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳಿದ್ರು ಸ್ನೇಹಿತರೆ. ಆತನಿಗೆ ನಾನು ನಗ್ತಾ ಉತ್ತರ ಕೊಟ್ಟೆ, ಅಯ್ಯೋ ದಡ್ಡ, ಕೃಷಿ ಕೂಡ ಒಂದು ಜನಪದ ಅಲ್ವಾ, ರೈತ ಕೂಡ ಜನಪದದ ಮೂಲ ಅಲ್ವಾ, ಗ್ರಾಮೀಣ ಜೀವನ ಬದುಕಿನ ಶೈಲಿ ಕೂಡ ಜನಪದದ ಮೂಲ ಅಲ್ವಾ ಅಂತ ತಲೆ ತಗ್ಗಿಸ್ತಾ ಹೋಗ್ಬಿಟ್ರು ಸ್ನೇಹಿತರೆ. ಕಾರ್ಯಕ್ರಮ ನೋಡಿದಂಥ ಎಲ್ಲರೂ ಕೂಡ ಇಂತಹ ಉತ್ತಮ ವಿಷಯಗಳನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತಾ ಇರತಕ್ಕಂಥ ಜನಪದ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಬಂಧು ಬಾಂಧವರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ.